ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದಾಟಕ್ಕೆ ಬ್ರೇಕ್ ಬಿದ್ದಿದೆ. ಟ್ರಂಪ್ ವಿಧಿಸಿದ್ದ ಸುಂಕವನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಸುಂಕ ಹೇರಿಕೆ ಟ್ರಂಪ್ ಅಧಿಕಾರ ಮೀರಿದ್ದು ಎಂದು ಅಮೆರಿಕ ಕೋರ್ಟ್ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದಾಟಕ್ಕೆ ಇದೀಗ ಬ್ರೇಕ್ ಬಿದ್ದಿರೋದು. ಟ್ರಂಪ್ ವಿಧಿಸಿದ್ದಂತಹ ಸುಂಕವನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಟ್ರಂಪ್ ವಿಧಿಸಿದಂತಹ ಸುಂಕ ಸಮರಕ್ಕೆ ಇದೀಗ ಬ್ರೇಕ್ ಬಿದ್ದಿರೋದು. ಹಾಗಿದ್ರೆ ಟ್ರಂಪ್ನ ಮುಂದಿನ ನಡೆ ಹೇಗಿರುತ್ತೆ ಅಂತ ಡೀಟೇಲ್ಸ್ ನೀಡೋದಾದ್ರೆ. ಸುದೀಪ್, ಇಡೀ ಜಗತ್ತಿಗೆ ಈ ಟಾರಿಫ್ ಅಂತಕ್ಕಂಥ ಪೆಡಂಭೂತವನ್ನ ತೋರಿಸಿ ತನಗೆ ಬೇಕಾದಾಗೆ ಬ್ಲಾಕ್ ಮೇಲ್ ಅನ್ನ ಮಾಡುವಂತ ಹೊಸ ಪ್ರವೃತ್ತಿಯನ್ನ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಅನುಸರಿಸ್ತಾ ಬರ್ತಾ ಇರುವಂತದ್ದು. ಕಳೆದ 6 ರಿಂದ 8 ತಿಂಗಳ ಅವಧಿಯಲ್ಲಿ ನಾವು ನೋಡ್ತಾ ಇದ್ರೆ ಒಂದಿಲ್ಲ ಒಂದು ದೇಶಗಳಿಗೆ ಪ್ರತಿ ದಿನ ಈ ಒಂದು ಟಾರಿಫ್ ಹೆಸರಿನಲ್ಲಿ ಕಿರುಕುಳವನ್ನ ಕೊಡುವಂತ ಪ್ರಯತ್ನವನ್ನ ಮಾಡುವಂತದ್ದು, ಒಂದು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾ ಆಯಾ ದೇಶಗಳ ಅಲ್ಲಿಯ ಸಾರ್ವಭೌಮತೆ ಏನಿರುತ್ತೆ ಅದನ್ನ ಕೂಡ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡುವಂತದ್ದು. ಜೊತೆಗೆ ಭಾರತದ ಮೇಲಂತೂ ಇನ್ನಿಲ್ಲದ ದ್ವೇಷದಂತೆ 50ಕ್ಕೂ 52ಕ್ಕೂ ಅಧಿಕ ಪ್ರತಿಶತದಷ್ಟು ಒಂದು ಟಾರಿಫ್ ಅನ್ನ ಹಾಕಿದ್ರು. ಜೊತೆಗೆ ಇತ್ತೀಚೆಗಷ್ಟೇ ಟ್ರೇಡ್ ಡೀಲ್ ಆದಂತ ಬೆನ್ನಲ್ಲಿ ಈಗಲೂ ಕೂಡ 18% ನಷ್ಟು ಟಾರಿಫ್ ಇದೆ. ಭಾರತದ ಗೂಡ್ಸ್ ಗಳು ಏನು ಅಮೆರಿಕಕ್ಕೆ ರಫ್ತಾಗಿ ಬರ್ತವೆ ಅಥವಾ ಅಲ್ಲಿ ಆಮದಾಗಿ ಹೋಗ್ತವೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಟಾರಿಫ್ ಅನ್ನು ಅನುಸರಿಸ್ತಾ ಬರ್ತಾ ಇದ್ರು. ಈಗ ಅಲ್ಲಿಯ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ತೀರ್ಪನ್ನ ಕೊಟ್ಟಿರುವಂತದ್ದು. ಬರೋಬ್ಬರಿ 170 ಪುಟಗಳ ಈ ಒಂದು ತೀರ್ಪಿನಲ್ಲಿ ಅತ್ಯಂತ ಪ್ರಮುಖವಾಗಿ ಅದು ಒಂದು ಲೈನ್ ಅಲ್ಲಿ ಸ್ಪೆಸಿಫೈ ಮಾಡಿರುವಂತದ್ದು ಏನು ಅಂತ ನೋಡೋದಾದ್ರೆ ಸುದೀಪ್, ಅಂದ್ರೆ ನೋ ಪ್ರೆಸಿಡೆಂಟ್ ಹ್ಯಾಸ್ ನೋ ಇನ್ಹರೆಂಟ್ ಅಥಾರಿಟಿ ಟು ಇಂಪೋಸ್ ಟಾರಿಫ್ಸ್ ಇನ್ ಪೀಸ್ ಟೈಮ್ ವಿದೌಟ್ ಕ್ಲಿಯರೆನ್ಸ್ ಫ್ರಮ್ ದಿ ಕಾಂಗ್ರೆಸ್ ಅಂತ. ಅಂದ್ರೆ ಶಾಂತಿ ಸಂದರ್ಭದಲ್ಲಿ, ಯಾವುದೇ ಯುದ್ಧ ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ ಅಂದ್ರೆ ಅಲ್ಲಿಯ ಸೆನೆಟ್ ಏನಿರುತ್ತೆ, ಅಲ್ಲಿಯ ಒಂದು ಸಂಸತ್ ಏನಿರುತ್ತೆ, ಅದರ ಅನುಮತಿ ಇಲ್ಲದೆ ಏಕಪಕ್ಷೀಯವಾಗಿ ಈ ರೀತಿಯಾಗಿರ್ತಕ್ಕಂಥ ಟಾರಿಫ್ ವಿಧಿಸುವಂತ ಯಾವುದೇ ಅಧಿಕಾರ, ಅಂದ್ರೆ ಅಧಿಕಾರವನ್ನ ಅಲ್ಲಿಯ ಕಾನೂನು ಏನಿದೆ, ಅಲ್ಲಿಯ ಸಂವಿಧಾನ ಏನಿದೆ, ಪ್ರೆಸಿಡೆಂಟ್ಗೆ ಅಧ್ಯಕ್ಷರಿಗೆ ಕೊಟ್ಟಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಟೈಮಿಂಗ್ ಪ್ರಕಾರ 12:45 ಮಧ್ಯಾಹ್ನಕ್ಕೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಕೂಡ ಡೊನಾಲ್ಡ್ ಟ್ರಂಪ್ ಮಾತನಾಡುವಂತವ್ರು ಇದ್ದಾರೆ. ಹಾಗಿದ್ರೆ ಇದರ ಇಂಪ್ಯಾಕ್ಟ್ ಏನಾಗಿರುತ್ತೆ ಅನ್ನುವಂತ ಒಂದು ಪ್ರಶ್ನೆ ಬಂದ್ರೆ, ಆಲ್ರೆಡಿ ಹಾಕಿರುವಂತ ಟಾರಿಫ್ ನಲ್ಲಿ ಏನಿದೆ ಅದಕ್ಕೆ ವಾಪಸ್ ಆ ದುಡ್ಡನ್ನ ವಾಪಸ್ ಕೊಡುತ್ತಾ ಅಮೆರಿಕ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಇದೇ ವಿಚಾರವಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನಂದ್ರೆ, ನಾವೇನಾದ್ರೂ ಈಗ ರಿವರ್ಸ್ ಆಗಿ ಅವರಿಗೆ ಆ ಒಂದು ಪರಿಹಾರವನ್ನ ಕೊಡಿ ಅಂತ ಆದೇಶವನ್ನ ಮಾಡಿದ್ರೆ ಸಾಕಷ್ಟು ಗೊಂದಲ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಲ್ಲಿಯವರೆಗೂ ಏನಾಗಿದೆ ಅದಾಯ್ತು, ಆದ್ರೆ ಮುಂಬರುವಂತ ಹಂತದಲ್ಲಿ ಯಾವುದೇ ರೀತಿಗೆ ಆಗಿರ್ತಕ್ಕಂಥ ಟಾರಿಫ್ ಇರೋದಿಲ್ಲ ಅಂತ. ಹಾಗಿದ್ರೆ ಈಗ ಭಾರತ ಇತ್ತೀಚೆಗಷ್ಟೇ ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡಿದೆ ಅಮೆರಿಕದ ಜೊತೆಯಲ್ಲಿ. ಅದರಲ್ಲಿ 18% ಭಾರತದ ಗೂಡ್ಸ್ ಮೇಲೆ ಟಾರಿಫ್ ಅನ್ನ ಅಮೆರಿಕ ಹಾಕಿದ್ರೆ, ಹಾಗಿದ್ರೆ ಆ 18% ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಸದ್ಯಕ್ಕೆ 2 ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಗಳು ಬರ್ತಾ ಇದಾವೆ. ಮೊದಲನೇದಾಗಿ ನೋಡೋದಾದ್ರೆ, ಅಲ್ಲಿಯ ಸುಪ್ರೀಂ ಕೋರ್ಟ್ ಒಂದು ಆದೇಶ ಏನಿದೆ ಅದನ್ನು ಯಥಾವತ್ತಾಗಿ ಪರಿಗಣಿಸಿದ್ದೆ ಆದ್ರೆ ಆ 18% ಏನಿದೆ ಟಾರಿಫ್ ಭಾರತದ ಮೇಲೆ ಅದು ಕೂಡ ಇರೋದಿಲ್ಲ. ಆದ್ರೆ ಆ 170 ಪುಟಗಳಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಪುಟದಲ್ಲಿ ಅಲ್ಲಿ ಭಾರತದ ಮೇಲೆ ಹಾಕಿರುವಂತ ಟಾರಿಫ್ ಅನ್ನ ಜಸ್ಟಿಫೈ ಮಾಡುವಂತ ಪ್ರಯತ್ನವನ್ನ ಕೂಡ ಅಮೆರಿಕದ ಒಂದು ಅಮೆರಿಕದ ಸುಪ್ರೀಂ ಕೋರ್ಟ್ ಏನಿದೆ ಅದು ಮಾಡುತ್ತೆ. ಯಾಕಂದ್ರೆ ಇದು ಅಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಯುದ್ಧ, ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದೆ, ಅಲ್ಲಿಂದ ಆಯಿಲ್ ಅನ್ನ ತರಿಸಿಕೊಂಡಂತ ಭಾರತದ ಮೇಲೆ ಆ ಒಂದು ಟಾರಿಫ್ ಅನ್ನ ಹಾಕಿದ್ದು ಸರಿ ಇತ್ತು ಅನ್ನುವಂತ ಧಾಟಿಯಲ್ಲಿ ಕೂಡ ಮಾತನಾಡಿರುವಂತ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಸ್ಪಷ್ಟವಾಗಿ ಭಾರತಕ್ಕೆ ಯಾವ ರೀತಿಯಾದಂತಹ ಲಾಭ ಆಗುತ್ತೆ ಅನ್ನೋದು ಆ 170 ಪುಟಗಳ ಆ ಒಂದು ಟಾರಿಫ್ ಆದೇಶ ಏನಿದೆ ಟಾರಿಫ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ವಿಶ್ಲೇಷಣೆ ಮಾಡಿದ ಬಳಿಕವಷ್ಟೇ ಅದರ ಬಗ್ಗೆ ಮಾಹಿತಿ ಬರುತ್ತೆ. ಆದ್ರೆ ಸದ್ಯಕ್ಕಂತೂ ಇಡೀ ವಿಶ್ವಕ್ಕೆ ಒಂದು ತಲೆನೋವನ್ನ ಏನ್ ಉಂಟು ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿರ್ತಕ್ಕಂಥ ಟಾರಿಫ್ ಅನ್ನ ಹೇರಿಕೆ ಮಾಡೋದ್ರ ಮೂಲಕವಾಗಿ. ನೋಡಿ, ಚೈನಾದ ಮೇಲೆ ಟಾರಿಫ್ ಅನ್ನ ಹಾಕಕ್ ಹೋಗ್ತಾರೆ, ಬ್ರೆಜಿಲ್ ಮೇಲೆ ಹಾಕ್ತಾರೆ, ಜಪಾನ್ ಅಲ್ಲಂತೂ ಸರ್ಕಾರಗಳೇ ಬಿದ್ದು ಹೋಗ್ತವೆ. ಇನ್ನ ಪಕ್ಕದಲ್ಲೇ ಇರ್ತಕ್ಕಂಥ ಕೆನಡಾದ ಮೇಲೆ ಕೂಡ ಟಾರಿಫ್ ಅನ್ನು 100% ಟಾರಿಫ್ ಅನ್ನ ಹಾಕ್ತೀವಿ ಅಂತ ಹೇಳಿ ಒಂದು ಭಯವನ್ನ ಹುಟ್ಟಿಸುವಂತ ಪ್ರಯತ್ನವನ್ನ ಟ್ರಂಪ್ ಮಾಡಿದ್ದಾರೆ. ಹೀಗಾಗಿ ಆ ಎಲ್ಲಾ ದೇಶಗಳು ಕೂಡ ನಿರಾಳವಾಗ್ತವೆ. ಈಗ ನಿಟ್ಟಿಸಿರು ಬಿಡುವಂತ ಒಂದು ಸಮಯಕ್ಕೆ ಇರುವಂತದ್ದು. ಆದ್ರೆ ಮತ್ತೆ ಟ್ರಂಪ್ ಏನ್ ಮಾಡ್ತಾರೆ, ಅವ್ರಿಗೆ ಏನಾದ್ರು ಬೇರೆ ಅಧಿಕಾರ ಇದೆಯಾ? ಯಾಕಂದ್ರೆ ಇವತ್ತು ಪ್ರೆಸ್ ಮೀಟ್ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ವೇಳೆ ಈ ಆದೇಶವನ್ನು ಅವ್ರು ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬಂದ್ರೆ ಇರಾನ್ ಮೇಲೆ ದಾಳಿ ಮಾಡುವುದರ ಮೂಲಕವಾಗಿ ಸಂಪೂರ್ಣ ವಿಶ್ವದ ಗಮನವನ್ನ ಅಥವಾ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಟ್ರಂಪ್ ಮಾಡಬಹುದು. ಆದ್ರೆ ಸದ್ಯಕ್ಕಂತೂ ಇಡೀ ವಿಶ್ವಕ್ಕೆ ಭಾರತ ಸೇರಿದ ಹಾಗೆ ಒಂದು ರೀತಿಯಾಗಿ ಬಂದಂತ ತಲೆನೋವಿಗೆ ಆ ಒಂದು ಪೇನ್ ಕಿಲ್ಲರ್ ಅನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಡುವಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡಿದೆ ಈ ಆದೇಶದ ಮೂಲಕವಾಗಿ. ಸುದೀಪ್.
ಧನ್ಯವಾದ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.